ದೆಹಲಿಯಲ್ಲಿ ಯತ್ನಾಳ್ ಬಣ, ಬೆಂಗಳೂರಲ್ಲಿ ವಿಜಯೇಂದ್ರ ಬಣ. ಯತ್ನಾಳ್ ಬಣದ ತಂತ್ರಕ್ಕೆ ವಿಜಯೇಂದ್ರ ಬಣದಿಂದ ಪ್ರತಿತಂತ್ರ ಹೆಣೆಯಲಾಗ್ತಾ ಇದೆ. ರೆಬಲ್ಸ್ಗೆ ಟಕ್ಕರ್ ನೀಡೋದಕ್ಕೆ ಎಂಪಿ ರೇಣುಕಾಚಾರ್ಯ ಟೀಮ್ ಸಭೆ. ರೇಣುಕಾಚಾರ್ಯ ಬಣದಿಂದಲೂ ಹೈಕಮಾಂಡ್ ಭೇಟಿಗೆ ಪ್ಲಾನ್ ನಡೆದಿದ್ದು, ಮುಂದಿನ ವಾರ ವಿಜಯೇಂದ್ರ ಬಣ ದೆಹಲಿ ದಂಡಯಾತ್ರೆ ಮಾಡುತ್ತಂತೆ. ಫೆಬ್ರವರಿ 13ಕ್ಕೆ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮಾಜಿ ಶಾಸಕರ ಸಭೆ ನಡೆಸಿದ್ದಾರೆ. ಈಗ ರೆಬಲ್ಸ್ ಟೀಮ್ ಹೈಕಮಾಂಡ್ ನ ಭೇಟಿಯಾಗಿ ಬಂದಿದೆ. ಫೆಬ್ರವರಿ 13ಕ್ಕೆ ನಾವು ಹೋಗ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ರೇಣುಕಾಚಾರ್ಯ ಅಂಡ್ ಟೀಮ್ ಸಭೆ ನಡೆಸಿದ್ದು ಫೆಬ್ರವರಿ 13ಕ್ಕೆ ಸಭೆ ನಡೆಸ್ತಾರೆ. ಜೊತೆಗೆ ಹೈಕಮಾಂಡ್ ಭೇಟಿಗೂ ಕೂಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯತ್ನಾಳ್ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ರೇಣುಕಾಚಾರ್ಯ. ಬಿಎಸ್ವೈ ಕಾಲು ಹಿಡಿದು ಯತ್ನಾಳ್ ಬಿಜೆಪಿಗೆ ಬಂದ್ರು. ಬಸ್ನಲ್ಲಿ ಟಿಕೆಟ್ ಹರಿತಿದ್ದವರು ಕಾರ್ಖಾನೆ ಮಾಡಿದ್ದು ಹೇಗೆ? ಯತ್ನಾಳ್, ನೀವು ಬಸ್ ಟಿಪ್ಪರ್ ಡ್ರೈವರ್ ಆಗಿದ್ರಿ. ಸಿದ್ದೇಶ್ವರ ಸಂಘ ಕಟ್ಟಿಲ್ಲ, ಆದ್ರೆ ಮಗನನ್ನ ಅಧ್ಯಕ್ಷ ಮಾಡಿದೆ. ಇದು ಕುಟುಂಬ ರಾಜಕೀಯ ಅಲ್ವಾ ಅಂತ ರೇಣುಕಾಚಾರ್ಯ ಕೇಳಿದ್ದಾರೆ. ಯತ್ನಾಳ್ ಟೀಮ್ ದಂಡಪಿಂಡ ಅಂತ ರೇಣುಕಾಚಾರ್ಯ ಹೇಳಿದ್ದು, ಯತ್ನಾಳ್ ಟೀಮ್ ಮಾನಸಿಕ ಅಸ್ವಸ್ಥರು, ನಾವು ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತೀವಿ ಎಂದಿದ್ದಾರೆ ರೇಣುಕಾಚಾರ್ಯ. ಯಡಿಯೂರಪ್ಪನವರ ಕಾಲು ಕೈ ಹಿಡಿದು ಬಿಜಾಪುರ ಸಿಟಿಯಲ್ಲಿ ತನ್ಮನೆ ಬಸವಗೌಡ ಪಾಟೀಲ್ ಯತ್ನಾಳ್ರವರೇ, ನೀವು ನಿಮ್ಮ ಮೂಲ ಕ್ಷೇತ್ರ ಬಬಲೇಶ್ವರ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡಕ್ಕೆ ನೀವು ಹಿಂದೇಟಾಗ್ತಿದ್ದೀರಿ? ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನೀವು ಈಗ ಶಾಸಕರಾಗಿದ್ದು ಬಸ್ನಲ್ಲಿ ಟಿಪ್ಪರ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡಿದ ಗೊತ್ತಿದೆಯಾ? ಇನ್ನು ಇತಿಹಾಸವನ್ನು ಹೇಳ್ಬೇಕಾ? ಆ ಬಸ್ಸು ಮತ್ತು ಟಿಪ್ಪರ್, ಬಸ್ನಲ್ಲಿ ಕಂಡಕ್ಟರ್ ಆಗಿ ಟಿಕೆಟ್ ಹರಿತಿದ್ರು, ಟಿಪ್ಪರ್ ಡ್ರೈವರ್ ಆಗಿದ್ರು. ಅದಕ್ಕಿಂತ ಮುಂಚೆ ಬೇರೆ ಇತಿಹಾಸ ಇದೆ, ಅದನ್ನ ಈಗ ಸದ್ಯ ಕೇಳಲ್ಲ. ನಿನಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು ಹೇಳ್ಬೇಕು. ಇದನ್ನು ನಾವು ಅರಿವೇ ಆಗ್ಬಿಡ್ತದೆ. ಸುಮ್ಮನೆ ದಿಲ್ಲಿಗೆ ದಂಡಯಾತ್ರೆ ಇವರು ದಂಡಪಿಂಡಗಳು, ಇವರು ಮಾನಸಿಕ ಅಸ್ವಸ್ಥ ಆಗ್ಬಿಡ್ತಾರೆ. ಯಾಕೆ ಇಷ್ಟ ಆಡ್ತಾರೆ ಅಂದ್ರೆ, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿಯೋದು 100% ಸತ್ಯ. ಅದಕ್ಕೋಸ್ಕರ ಚಡಪಡಿಸ್ತಿದ್ದಾರೆ. ಏನಾದ್ರೂ ಮಾಡಿ ತಡೆಗಟ್ಟಬೇಕು, ಮಾಧ್ಯಮಗಳು ಸೃಷ್ಟಿ ಮಾಡಿಸ್ಬೇಕು. ಈ ಸ್ವಾಮಿ ಜನ ಕೇಳ್ತಾರೆ, ಜನರಿಗೆ ಉತ್ತರ ಕೊಡೋಕ್ಕಾಗ್ತಾರೆ. ನಮ್ಗೆ ಅಸಹ್ಯ ಆಗ್ತದೆ ಇವ್ ನಡವಳಿಕೆಗಳಿಂದ. ಆಗ್ಬಿಡ್ತೀವಿ ಅರಿವೇ ಆಗ್ಬಿಡ್ತದೆ. ಸುಮ್ಮನೆ ದಿಲ್ಲಿಗೆ ದಂಡಯಾತ್ರೆ. ಆಮೇಲೆ ಹರೀಶ್ ಯಡಿಯೂರಪ್ಪ ವಿಜಯೇಂದ್ರನ ಅವ್ರು ಹುಟ್ಟುಹಬ್ಬಕ್ಕೆ ನಾನು ಹೋಗಿದ್ದೆ. ಕಾಲು ಹಿಡಿದು ಕೈ ಹಿಡಿದು ವಿಜಯೇಂದ್ರ ಕರ್ಕೊಂಡ್ಬಂದು ಮೆರವಣಿಗೆ ಮಾಡಿಸಿದ್ದು. ಮಿಸ್ಟರ್ ಹರೀಶ, ಯಾರಿಂದ ನೀನು MLA ಇದು ಗೊತ್ತಿದೆಯಾ? ಕ್ಷೇತ್ರದಲ್ಲಿ ನಿನ್ನ ಜನ ನೀನು ತೂತು ನನ್ನ ಪಕ್ಕ ಕ್ಷೇತ್ರ ಮುಗಿತಾ ಇದಾರೆ. ಯಡಿಯೂರಪ್ಪನ ಬಗ್ಗೆ ವಿಜಯೇಂದ್ರ ಬಗ್ಗೆ ಮಾತ್ರ ಸಹಿಸಲ್ಲ ಜನ. ಅವ್ರ ಮುಖ ನೋಡಿ ಓಟ್ ಹಾಕಿದ್ದು. ಮಿಸ್ಟರ್ ಹರೀಶ್, ನಿನ್ನ ಕ್ಷೇತ್ರದಲ್ಲಿ ಸದಸ್ಯತ್ವ ಇಡೀ ಜಿಲ್ಲೆಯಲ್ಲಿ ಆತಂದ ಕಡಿಮೆ ಇರೋದು. ಒಂದು ಭೂ ಸಮಿತಿ ಆಗಿಲ್ಲ. 23 ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗ್ಲೇಬೇಕು. ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗಬೇಕು. ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ. ಎಲ್ಲಿ ಹೋರಾಟ? ನಿಮ್ಮ ಹೋರಾಟ ರಾಜ್ಯದ ಅಧ್ಯಕ್ಷ ಬಿಜೆಪಿ ವಿರುದ್ಧನ? ವಿಜೇಂದ್ರ ವಿರುದ್ಧ ಹೋರಾಟ ಅಲ್ಲ ನೀವು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.